ಗಣಿಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣಿಯಿಂದ ಯಾರಿಗೆ ಗ್ರಹಚಾರ ಗ್ರಹಣ ಕಾದಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಕೆಪಿಸಿಸಿ ಅಧ್ಯಕ್ಷರಾದ ಪರಮೇಶ್ವರ್ ಅವರ ಗ್ರಹಗತಿಗಳನ್ನು ನೋಡೋಣ. ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಬಳಿಕ ಕೂಡ ಹೇಗಿದೆ ಅವರ ಗ್ರಹಗತಿ ಅನ್ನೋದನ್ನು ನೋಡೋಣ. ಈಗ ಪರಮೇಶ್ವರ್ ಅವರ ಡೇಟ್ ಆಫ್ ಬರ್ತ್ 6-8-1951, 6-8-1951. ಇವರ ಗ್ರಹಗತಿಗಳು ಹೇಗಿದೆ, ಟೈಮ್ ಹೇಗಿದೆ ದೇವಿಶ್ರೀ ಅವರ? ಖಂಡಿತ. ಇವರ ಒಂದು ಆಗಸ್ಟ್ 6ನೇ ತಾರೀಕು ಹುಟ್ಟಿರ್ತಕ್ಕಂಥ ಉತ್ತರ ನಕ್ಷತ್ರ ಸಿಂಹ ರಾಶಿಯಲ್ಲಿ ಮೊದಲನೇ ಪಾದದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರ ಒಂದು ಲಗ್ನ ಕುಂಡಳಿಯನ್ನ ವೀಕ್ಷಣೆ ಮಾಡ್ತಾ ಹೋದಾಗ ಇವ್ರ ದಶಾಭುಕ್ತಿಗಳು ಈಗ ಶನಿ ದಶೆ ಪ್ರಾರಂಭ ಆಗಿದೆ. ಅಷ್ಟೊಂದು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಬಟ್ ಈ ವರ್ಷ ತುಂಬಾ ಚೆನ್ನಾಗಿಲ್ಲ. 2014 ನಂತರ ಇವ್ರು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈಗ ಪ್ರಸ್ತುತಕ್ಕೆ ಇವ್ರ ಸಮಯ ಸರಿ ಇಲ್ಲ. ಓಕೆ, ಆರ್ಯವರ್ಧನ್ ಅವರೇ ನೀವೇನು ಹೇಳ್ತೀರಿ? 6-8-1951 ಇವ್ರ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಲಾಸ್ಟ್ ನಂಬರ್ 51 ಬರುತ್ತೆ, ಬುಧಾಯಿತ ಯೋಗ ಬರುತ್ತೆ. ಇವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಜನಗಳಿಗೆ ಇದು ಜನಗಳಿಗೆ ಕೂಡ ಬೇಕಾಗುತ್ತೆ ಈ ವಿಷಯ. ಇವ್ರದ್ದು ಎಲ್ಲವೂ ಕೂಡಿದ್ರೆ ಲಾಸ್ಟ್ ನಂಬರು 20 ಬರುತ್ತೆ, 2 ಬರುತ್ತೆ. ಆದರೆ ಈ ವರ್ಷದ ಬರ್ತ್ ಡೇಟನ್ನು ಎಲ್ಲವೂ ಆ್ಯಡ್ ಮಾಡಿದ್ರೆ 18 ಬರುತ್ತೆ. 18ಕ್ಕೂ 9ಕ್ಕೂ ಮತ್ತು 2ಕ್ಕೂ ನಾನು ಯಾವಾಗಲೂ ಹೇಳಿದ್ದೀನಿ ಆಗಲ್ಲ ಅಂತ. ಈ ವರ್ಷ ಅವ್ರಿಗೆ ಅಷ್ಟು ಚೆನ್ನಾಗಿಲ್ಲ. ಓಕೆ, ಯತೀಂದ್ರ ಅವರೇ ಏನು ಹೇಳ್ತಾರೆ? ಪರಮೇಶ್ವರ್ ಅವರ ಶ್ರೀಮನ್ ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಅನ್ನೋ ಒಂದು ವಿಚಾರ ಏನಿದೆಯಲ್ಲ, ಸೊ ಅತ್ಯಂತ ಇಂಟೆಲಿಜೆಂಟ್ ಪರ್ಸನಾಲಿಟಿ ಇನ್ ಕಾಂಗ್ರೆಸ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ಮೊನ್ನೆ ನಡೆದಿರುವಂಥ ಸಮಾವೇಶಗಳನ್ನ ನೋಡಿದ್ರೆ 12 ಗಂಟೆ 8 ಗಂಟೆ ಮಾಡಬೇಕಾದಂಥ ಒಂದು ಏನು ಸಮಾವೇಶ ಅಥವಾ ಸತ್ಯಾಗ್ರಹ ಅಥವಾ ಇನ್ನುಳಿದಂಥ ಸಮ್ಮೇಳನ ಏನಿತ್ತು ಅದನ್ನು ಬೇಗನೆ ಮುಗಿಸಿರೋದು ನೋಡಿದರೆ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಚ್ಯುತಿ ಬಂದಿದೆ ಏನೋ ಅನಿಸುತ್ತೆ. ಇದೇ ರೀತಿಯಾಗಿ ನಾಳೆ ಗಣಿಯ ಸಂಬಂಧಪಟ್ಟಂಥ ವಿಚಾರ ಹೊರಗಡೆ ಬಂದಾಗ ಕೂಡ ಇದೇ ರೀತಿ ಮಾಡಿದರೆ ಅಪೋಸಿಷನ್ ಅನ್ನೋ ಒಂದು ಪದ ಅರ್ಥ ಕಳ್ಕೊಳುತ್ತೆ. ಆದ್ದರಿಂದ ಪರಮೇಶ್ವರ್ ಅವ್ರಿಗೆ ಏನೊಂದು ವಿಶೇಷ, ಜಾತಕಗಳಲ್ಲಿ ಎಲ್ಲ ಸರಿ ಇದೆ, ಆದರೆ ನಮ್ಮ ಮನಸ್ಸಿನ ಸ್ಥಿತಿ ಮಿತಿಗಳನ್ನು ಸರಿಪಡಿಸ್ಕೊಳೋದು ಬಹಳ ಮುಖ್ಯ, ಈಗ ಅತ್ಯಂತ ಅವಶ್ಯಕ. ಮುಖ್ಯವಾಗಿ ಅವರು ಲಿಯೋ ಸಿಂಹರಾಶಿಯಲ್ಲಿ ಜನನ, ನಂತರ ಆ ಸಿಂಹರಾಶಿಯಲ್ಲಿ ಮುಖ್ಯವಾಗಿ ಎಷ್ಟು ನಕ್ಷತ್ರಗಳಿವೆ ಅಂತಕ್ಕಂಥದ್ದು ನಾವು ಒಂದು ವಿಚಾರ. 52 ನಕ್ಷತ್ರಗಳಿದ್ದಾವೆ. ಈ 5-2 ಸಂಖ್ಯಾಶಾಸ್ತ್ರದ ನಮ್ಮ 5-2 ನಾವು ಕೂಡಿದಾಗ, ಯಾಕಂದ್ರೆ ಪ್ರತಿಯೊಂದು ನಕ್ಷತ್ರದಲ್ಲೂ ಕೂಡ ಇಷ್ಟಿಷ್ಟು ನಕ್ಷತ್ರಗಳು ಅಂತ ನಿಗದಿಯಾಗಿರ್ತವೆ. ಅದರಲ್ಲಿ 5-2 ಕೂಡ 7 ಬರ್ತೈತೆ. 7 ಅಷ್ಟು ಅಂತ ಒಂದು 2011 ಅರ್ಧದಲ್ಲ. ಬಟ್ 2011 ಕಳೆದ ಮೇಲೆ ಚೆನ್ನಾಗಿದೆ ಅವರಿಗೆ. 2011 ತನಕ ಸ್ವಲ್ಪ ಆ ಒಂದು ಸ್ಟೇಜ್ಗೆ ಹೋಗ್ತಕ್ಕಂಥ 5-2 ಬಂದ್ಬಿಡ್ತು, 7. ಆದ್ರಿಂದನ ಅವರು ಕೆಲವಾರು ಪೂಜೆಗಳು, ಆಮೇಲೆ ಕೆಲವಾರು ನಂಬಬೇಕು, ಕೆಲವಾರು ವಿಚಾರಗಳನ್ನು ನಂಬಬೇಕು, ಕೆಲವು ಉತ್ತಮವಾಗಿರ್ತಕ್ಕ ದೋಷ ಕೇಳಿಬಿಟ್ಟು ಏನಾದರೂ ಗ್ರಹ ದೋಷಗಳಿದೆಯಾ ಅಂತಕ್ಕಂಥದ್ದು ನಾವು ಮಾಡಬೇಕು. ಓಕೆ. ಸಿದ್ದರಾಮಯ್ಯ ಅವರ ಗ್ರಹಗತಿಗಳನ್ನು ನೋಡೋಣ. ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಮುಖ್ಯಮಂತ್ರಿ ಆಗುವಂತಹ ಬಯಕೆ ಕೂಡ ಇದೆ ಅವರಲ್ಲಿ. ಅಂದರೆ ಸಿದ್ದರಾಮಯ್ಯ ಅವರದ್ದು ಡೇಟ್ ಆಫ್ ಬರ್ತ್ 12-8-1948, 12-8-1948. ಈ ಸಂಖ್ಯೆಗಳೇನು ಹೇಳುತ್ತೆ ಆರ್ಯವರ್ಧನ್ ಅವರ? ನೀವು ಹೇಳಿ ಸರ್. ಸೊ ದೇವಿಶ್ರೀ ಅವರ ಇವರ ಒಂದು ಬರ್ತ್ ಡೇಟ್ ಅನ್ನು ನೋಡೋದಾದ್ರೆ, ಈಗ ಇವರ ಒಂದು ನಾವು ನೋಡ್ತಾ ಹೋದಾಗ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಬೋದು, 4ನೇ ಪಾದದಲ್ಲಿ. ಇವ್ರದೀಗ ದಶಾಭುಕ್ತಿಗಳ ಶುಕ್ರ ದಶೆ ಕೊನೆಯ ಒಂದು ಸ್ಥಾನವನ್ನು ನಡೀತಾ ಇದೆ. ಈಗ ಶುಕ್ರ ದಶೆ ಬುಧ ಭುಕ್ತಿ ಪ್ರಾರಂಭ ಆಯಿತು. ಇವರಿಗೆ ಬುಧ ಅಂತ ಒಂದು ಒಳ್ಳೆ ಸ್ಥಾನದಲ್ಲಿಲ್ಲ. ಈಗ ಪ್ರಸ್ತುತಕ್ಕೆ ಕಾಲಕ್ಕೆ ನಾವು ನೋಡಿದಾಗ 2013 ತನಕ ಇವ್ರಿಗೆ ಯಾವುದೇ ಒಂದು ಒಳ್ಳೆ ಫಲಗಳು ಯಾವುದೇ ಒಂದು ಗ್ರಹ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಅವಾಗಲೇ ಅವ್ರು ಹೇಳಿದ ಹಾಗೆ ಇದನ್ನ ಪೂಜಾ ವಿಧಾನಗಳಲ್ಲಿ ಯಾವುದಾದ್ರೂ ಮಾಡ್ಕೊಂಡ್ರೆ ಒಳ್ಳೆ ಫಲ ಕೊಡ್ಬೋದು ಅಂತ ಹೇಳ್ತಾ ಇದೆ. ಅದರ ಹೊರತಾಗಿ ಇವ್ರ ಪ್ರಸ್ತುತಕ್ಕೆ ಸಮಯ ಖಂಡಿತವಾಗ್ಲೂ ಸರಿ ಇಲ್ಲ. 2013 ಕಂಪ್ಲೀಟ್ ಆಗಿ 14 ಪ್ರಾರಂಭ ಆಯ್ತು ಅಂದ್ರೆ ಇವರಿಗೆ ರಾಜಯೋಗನೇ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಯತೀಂದ್ರ ಅವರೇ ಏನು ಹೇಳ್ತೀರಿ? ಶ್ರೀಮಾನ್ಯ ಸಿದ್ದರಾಮಯ್ಯನವ್ರದ್ದು ಯಥಾಪ್ರಕಾರವಾಗಿ ವೃಶ್ಚಿಕ ರಾಶಿ ಆಗಿರೋದ್ರಿಂದ ಷಷ್ಠಮ ಭಾವದಲ್ಲಿ ಗುರು ಮತ್ತು ಚಂದ್ರ ಇದ್ದಾನೆ. ಆರೋಗ್ಯದ ಬಾಧೆಯಿಂದ ರಾಜಕೀಯ ವಲಯದಲ್ಲಿ ಅಷ್ಟೊಂದು ಚಟುವಟಿಕೆಯನ್ನು ಇವರು ವಹಿಸೋದಿಲ್ಲ ಅನ್ನೋದನ್ನು ತೋರಿಸುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಕಾರ್ಯಗಳನ್ನು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳ ನಂತರವೇ ಇವರು ಮತ್ತೆ ಅಖಾಡಕ್ಕೆ ಇಳಿದ್ರೆ ಸಿಂಹದ ರೀತಿಯಲ್ಲಿ ಗರ್ಜಿಸಬಹುದು ಅನ್ನೋ ಒಂದು ವಿಶೇಷ ಈ ಒಂದು ಜನ್ಮ ಕುಂಡಲಿ. ಓಕೆ, ಆರ್ಯವರ್ಧನ್ ಅವರೇ ನೀವೇನು ಹೇಳ್ತೀರಿ? ಇವ್ರ ಜಾತಕ ಇದೆಯಲ್ಲ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿದೆ. ಇವ್ರು ಅವ್ರು ಹುಟ್ಟಿರೋದು 12, ಎಲ್ಲವೂ ಕೂಡ 15 ಬರುತ್ತೆ. ಮತ್ತು ಗುರು ಮತ್ತು ಶುಕ್ರ ಈ ಡೇಟ್ ಆಫ್ ಬರ್ತಲ್ಲಿ ಯಾರೇ ಹುಟ್ಟಲಿ, ತೆಂಡೂಲ್ಕರ್ ಕೂಡ ಹುಟ್ಟಿರೋದು ಅದೇ ಥರನೇ. ಅವರು 6-3 ಹುಟ್ಟ್ಯಾರೆ, ಇವರು 3-6 ಹುಟ್ಟ್ಯಾರೆ. ತುಂಬ ಜನದ ಅದೇ ಥರ ಜಾತಕ ಇದೆ. ಇವರಿಗೆಲ್ಲ 40-45 ವರ್ಷದ ತನಕ ವಿಪರೀತ ರಾಜಯೋಗ ಬರುತ್ತೆ. ಆಮೇಲೆ ಇವರಿಗೆ ಒಳ್ಳೆ ಫ್ರೆಂಡ್ಸ್ ಯಾರಪ್ಪ ಅಂದರೆ 18-9 ಸೋನಿಯಾ ಗಾಂಧಿ 9, 18 ದೇವೇಗೌಡರು, ಇವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅದೇ ಕುಮಾರಸ್ವಾಮಿ 16ನೇ ತಾರೀಕು ಹುಟ್ಟ್ಯಾರೆ. ಕುಮಾರಸ್ವಾಮಿ ಅವ್ರ ಮನೇಲಿ ಬೆಳೆದು ಅಧಿಕಾರನ ತಗೊಂಡಾಗ ಈ 3ಕ್ಕೂ ಮತ್ತು
7ಕ್ಕೂ ಫ್ರೆಂಡ್ಶಿಪ್ ಇಲ್ಲ. ಕುಮಾರಸ್ವಾಮಿ 16ನೇ ತಾರೀಕು ಕೊಟ್ಟಿರೋದು Okay. ಕೇತು ಗ್ರಹ, ಆ ಒಂದು ರಿಲೇಷನ್ಶಿಪ್ ಇಲ್ದಲೇ ಹೊರಗಡೆ ಬಂದಿರೋದು, ಹೊಂದಾಣಿಕೆ ಆಗದೆ ಇರೋದ್ರಿಂದ ಈ ವರ್ಷ ಅವ್ರಿಗೆ ತುಂಬ ಚೆನ್ನಾಗಿದೆ. ಓಕೆ, ನಾರಾಯಣ್ ಶೆಟ್ಟಿ ಅವರು. ಮುಖ್ಯವಾಗಿ ಸಿದ್ದರಾಮಯ್ಯನವ್ರಿಗೂ ಜೂನ್ 22 ಆವಾಗಲೇ ಬಂದಿರತಕ್ಕಂಥ ಜೂನ್ 2011ಗೆ ಅಮೃತ ಸಿದ್ಧಿಯೋಗ ರಾಜಯೋಗ ಅಂದರೆ ಮೋಸ್ಟ್ ಲಕ್ಕಿ ಟೈಮ್. ಅಂದರೆ ಶುಕ್ರ ಮತ್ತು ಗುರು ಸಮಾಗಮಯ ಆಗಿಬಿಟ್ಟು ಅವ್ರಿಗೊಂದು ಅದೃಷ್ಟ ಇದೆ. ಅದೃಷ್ಟವನ್ನು ಯಾವ ರೀತಿ ಅವರು ಯೂಸ್ ಮಾಡ್ಕೊಳ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದರಿಂದ ಅವ್ರು ಏನಿದ್ರು ಕೂಡ ಈ ಜ್ಯೋತಿಷಾಸ್ತ್ರವನ್ನು ಪೂರ್ಣ ನಂಬಬೇಕು. ಜ್ಯೋತಿಷಾಸ್ತ್ರವನ್ನು ಪೂರ್ಣ ನಂಬಿದ್ರೆ ಕೆಲವಾರು ವಿಚಾರಗಳಲ್ಲಿ ಮುಖ್ಯ ಪ್ರಧಾನವಾಗಿರ್ತದೆ. ಜ್ಯೋತಿಷಾಸ್ತ್ರಕ್ಕೆ ಹೇಳ್ತಾರೆ ಈ ತರ ಗುರು ಮತ್ತು ಶುಕ್ರ ಸಮಾಗಮ ಆದಾಗ ಯಾವ ಪೂಜೆಗಳಾಗಲಿ ಯಾವೊಂದು ಕಾರ್ಯಕ್ರಮಗಳು ನಡೆಸಿಬಿಟ್ರೇನೆ ಆ ಒಂದು ಶಕ್ತಿ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಅವ್ರು ಸ್ವಲ್ಪ ಅರಿಬೇಕು. ಆಮೇಲೆ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಓಕೆ, ಇನ್ನು ತೀವ್ರ ಕುತೂಹಲ ಕೆರಳಿಸಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಜಾತಕ ನೋಡೋಣ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.